ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಪ್ರೌಢಶಾಲೆಯಲ್ಲಿ ಶುಕ್ರವಾರ ತಡರಾತ್ರಿ ಆಘಾತಕಾರಿ ಘಟನೆ ನಡೆದಿದೆ. ಸಿಸಿಟಿವಿ ಕ್ಯಾಮೆರಾಗಳ ಕಣ್ತಪ್ಪಿಸಿ ಶಾಲಾ ಕಾಂಪೌಂಡ್ ಜಿಗಿದು ಆವರಣ ಪ್ರವೇಶಿಸಿದ ಐನಾತಿ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ 3 ಶ್ರೀಗಂಧದ ಮರಗಳನ್ನು ಕಡಿದು ಕದ್ದೊಯ್ದಿದ್ದಾರೆ. ಶಾಲಾ ಆವರಣದಲ್ಲಿ ಒಟ್ಟು 26 ಶ್ರೀಗಂಧದ ಮರಗಳಿದ್ದವು. ಆದರೆ ಕಳ್ಳರು ಅವುಗಳ ಪೈಕಿ 3 ಪ್ರಮುಖ ಮರಗಳನ್ನು ಗುರಿಯಾಗಿಸಿಕೊಂಡು ಕಡಿದು ಸಾಗಿಸಿದ್ದಾರೆ. ಈ ಘಟನೆಯಿಂದ ಶಾಲಾ ಆಡಳಿತ ಮಂಡಳಿ ಮತ್ತು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಕನ್ನಡ ರಾಜ್ಯೋತ್ಸವದ ಹಿಂದಿನ ದಿನವೇ ಈ ಕೃತ್ಯ ನಡೆದಿದ್ದು, ಕಳ್ಳರು ಪೂರ್ವ ಯೋಜಿತವಾಗಿ ಸಿದ್ಧತೆ ಮಾಡಿಕೊಂಡಿದ್ದರು ಎಂಬ ಅನುಮಾನ ವ್ಯಕ್ತವಾಗಿದೆ. ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ತಮ್ಮ ಮುಖಚರ್ಯೆ ಸೆರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದ ಕಳ್ಳರು ಕೇವಲ ತಮ್ಮ ಬ್ಯಾಟರಿಗಳ ಬೆಳಕು ಮಾತ್ರ ಕ್ಯಾಮೆರಾಗೆ ಸೆರೆ ಸಿಕ್ಕುವಂತೆ ನೋಡಿಕೊಂಡಿದ್ದಾರೆ. ಈ ಘಟನೆ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಬಂಧುಗಳೇ ನಮಸ್ಕಾರ. ಇದು ನಮ್ಮ ಭೀಮಡು ಗ್ರಾಮದ ಹೈಸ್ಕೂಲ್ ಆವರಣ. ಇಲ್ಲಿ ಸುಮಾರು ಗಂಧದ ಮರ 26 ಗಂಧದ ಮರಗಳನ್ನ ಸ್ವಇಚ್ಛೆಯಿಂದ ನಮ್ಮ ಎಲ್ಲ ಸಿಬ್ಬಂದಿಗಳು ಸೇರಿ ಹಾಕಿಸುವಂಥದ್ದು. ಇನ್ನೇನು ಎಲ್ಲ ಅವು ಸುಮಾರು ಒಂದು 20 ಅಡಿಯ ಎತ್ತರಕ್ಕೆ ಬೆಳೆದಿದ್ದು. ಕಳೆದ ಶುಕ್ರವಾರ ರಾತ್ರಿ ಯಾರೋ ಕಳ್ಳರು ಈಗ 4 ಮರಗಳನ್ನ ಕಡ್ಕೊಂಡು ಹೋಗಿದ್ದಾರೆ. ಈ ರೀತಿಯ ಒಂದು ಘಟನೆ ಇಲ್ಲಿ ಸಂಭವಿಸಿದೆ ಬಂಧುಗಳೇ. ಇನ್ನೂ ಸಾಕಷ್ಟು 20 ಮರಗಳು ಗಂಧದ ಮರಗಳು ಇವೆ. ಆದರೆ ಈ ರೀತಿಯ ಒಂದು ಘಟನೆ ನಡೆದದ್ದು ಬಹಳ ನಿರ್ಲಕ್ಷ್ಯ. ಇದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ ಮಾಡಿದ್ದಾರೆ ಅಂತ. ಇಷ್ಟೊಂದು ಬಳ್ಳಿಗಳನ್ನು ಕಟ್ ಮಾಡಿ ಅಲ್ಲೆಲ್ಲ ಬೀಸಾಕಿದ್ದಾರೆ. ಇನ್ನೇನೋ ಒಂದು ಒಳ್ಳೆ ಹಂತದಲ್ಲಿ ಬೆಳವಣಿಗೆ ಕಾಣ್ತಿರುವಂತಹ ಮರಗಳನ್ನ ಈ ರೀತಿ ಕಟ್ ಮಾಡಿರುವಂಥ ಕಳ್ಳರನ್ನ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು, ಅವರ ಕಾನೂನು ತಗೋಬೇಕು ಅಂತ ಈ ಮುಖ ಒತ್ತಾಯಿಸ್ತಾ ಇದ್ದೀವಿ. ಈಗಾಗಲೇ ಪೊಲೀಸ್ ಠಾಣೆಗೆ ಇದರ ಒಂದು ಮಾಹಿತಿಯನ್ನು ನಾವು ತಿಳಿಸಿದ್ದೀವಿ. ಹಾಗೂ CC ಕ್ಯಾಮ್ರಾದಲ್ಲಿ ಕೂಡ ಫುಟೇಜ್ಗಳು ಸಿಗ್ತಾ ಇಲ್ಲ. ಯಾಕಂದರೆ ಬಹಳಷ್ಟು ಕಡೆ CC ಕ್ಯಾಮ್ರಾ ವ್ಯವಸ್ಥೆ ಇಲ್ಲಿ ಎಲ್ಲೋ ಒಂದು ಎಂಟ್ರೆನ್ಸಲ್ಲಿ ಮಾತ್ರ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಒಂದು 20ಕ್ಕೂ ಹೆಚ್ಚು ಮರಗಳು ನಮ್ಮ ಭೀಮಡು ಗ್ರಾಮದಲ್ಲಿ ಶಾಲೆಯಲ್ಲಿದೆ. ಬಹಳಷ್ಟು ಇನ್ನೂ ವಿವಿಧ ರೀತಿಯ ಮರಗಳನ್ನ ಹಾಕಿದ್ದಾರೆ. ಆದರೆ ಈ ಒಂದು ಚಿಕ್ಕ ಒಂದು ಸಸಿಯಲ್ಲೇ ಈ ರೀತಿಯ ಒಂದು ಕಳ್ಳತನ ಮಾಡಕ್ಕೆ ಬಂದಿದ್ದಾರೆ ಅಂದರೆ ಈ ಮುಂದೆ ಇದು ಬಿಟ್ಟರೆ ಒಂದು ಮರಗಳನ್ನ ಇವರು ಬಿಡಲ್ಲ. ಎಲ್ಲ ಮರನೂ ಕಡಿದು ತುಂಬಿಕೊಂಡು ನೋಡಾಕ್ತಾರೆ. ಆದ್ದರಿಂದ ದಯವಿಟ್ಟು ಇದರ ಬಗ್ಗೆ ಸೂಕ್ತವಾಗಿ ತನಿಖೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಈ ಮುಖಾಂತರ ಒತ್ತಾಯಿಸ್ತಾ ಇದ್ವಿ. ವಂದನೆಗಳು. ಶಿವಕುಮಾರ್, ಪಬ್ಲಿಕ್ ನೆಕ್ಸ್ಟ್, ಗುಂಡ್ಲುಪೇಟೆ.